ನಮಸ್ಕಾರ ಕನ್ನಡಿಗಾಸ್, ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಹೊಸಬರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಲಿಂಕ್ ಹಾಗೂ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ದಯವಿಟ್ಟು ಜಾಯ್ನ್ ಆಗಿ. ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ ಅಲ್ಲಿ ಕೊಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ನೀವು ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಫಂಡೆಡ್ ಚಾಲೆಂಜ್ ತೊಗೊಬೇಕು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗಿ. ನಿಮಗೂ 5% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನಂಗೆ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದಟ್. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಈಸ್ ಕಂಪ್ಲೀಟ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್, ಅಂದರೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಆ್ಯಸ್ ಎ ಬಿಗಿನರ್ ವಿತ್ ನೋ ನಾಲೆಜ್, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಬೇಸಿಕ್ಕಾಗಿ ಏನು ತಿಳ್ಕೊಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕ್ ಅಂತಂದರೆ ನಿಮಗೆ ಹೆಂಗೆ ಪ್ರಾಫಿಟ್ ಮಾಡೋದು, ಎಷ್ಟು ಪ್ರಾಫಿಟ್ ಮಾಡ್ಬೋದು, ನಾವು ಅದನ್ನೆಲ್ಲ ಯಾವುದು ತೋರಿಸ್ತಾ ಇಲ್ಲ. ಓಕೆ, ಅದನ್ನೆಲ್ಲ ಹಂಗಂತ ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋ ನಿಮ್ಮಂಥವ್ರಿಗೆಲ್ಲ ಕ್ಲೋಸ್ ಮಾಡ್ಬೋದು. ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಈಸ್ ಕಂಪ್ಲೀಟ್ಲಿ ಫಾರ್ ಬೇಸಿಕ್ಸ್. ಅಂತಂದರೆ ಮಾರ್ಕೆಟ್ ಹೆಂಗೆ ರೆಗ್ಯುಲೇಟ್ ಆಗುತ್ತೆ, ಕಂಪನೀಸ್ ಹೆಂಗೆ ರನ್ ಆಗುತ್ತೆ. ಓಕೆ, ಸೊ ನೀವು ಹೆಂಗೆ ಏನದು ಯಾವ ಬೇಸಿಸ್ ಮೇಲೆ ಅಂದರೆ ನೀವು ಹೆಂಗೆ ಶೇರ್ಸ್ ತೊಗೊಬೋದು, ಕಂಪ್ಲೀಟ್ ಆ ಥರ ಕಾನ್ಸೆಪ್ಟಲ್ಲಿ ವಿಡಿಯೋ ಇರೋದು. ಸೊ ದಯವಿಟ್ಟು ನೋಡಿ, ಕಂಪ್ಲೀಟಾಗಿ ಅರ್ಧಂಬರ್ಧ ನೋಡಬೇಡಿ. ನೋಡೋಗಿರಿ ಫ್ರೀ ಟೈಮಲ್ಲಿ ಕೂತ್ಕೊಂಡು ಫುಲ್ಲು ಸ್ಟಾರ್ಟಿಂದ ಎಂಡ್ವರೆಗೂ ಫುಲ್ಲಾಗಿ ನೋಡಿ, ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೀ ಬೇಸಿಕ್ಸು. ಇದಾದಮೇಲೆ ನಿಮಗೆ ಕ್ಯಾಂಡಲ್ ಸ್ಟಿಕ್ ಆಗಲಿ, ಚಾರ್ಟ್ ಪ್ಯಾಟ್ರನ್ಸ್ ಆಗಲಿ, ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ವೈಸ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಟುಡೇಸ್ ಟಾಪಿಕ್ ಈಸ್ ಅಬೌಟ್ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಫಸ್ಟ್, ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅಂತಂದರೆ ಏನು? ಸ್ಟಾಕ್ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅ ಶೇರ್ಸ್ ವಿಚ್ ಆರ್ ಲಿಸ್ಟ್. ಅಂದರೆ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಒಂದು ಕಂಪನಿದು ಸ್ಟಾಕ್ಸ್, ಇದು ಕಂಪನಿ ಲಿಸ್ಟ್ ಆಗಿರುತ್ತಲ್ಲ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಅದರದ್ದು ಶೇರ್ಸ್ನ ಬೈ ಮತ್ತು ಸೆಲ್ ಮಾಡಿ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಸೆಕೆಂಡ್ರಿ. ಒಂದು ಸ್ಟಾಕ್ದು ಒಂದು ಕಂಪನಿದು ಶೇರ್ಸ್ನ ಬೈ ಮತ್ತು ಸೆಲ್ ಮಾಡೋದೇ ಸ್ಟಾಕ್ ಮಾರ್ಕೆಟ್ ಮೇನ್ ಕಾನ್ಸೆಪ್ಟ್. ಓಕೆ, ಅದರಲ್ಲಿ ಪ್ರೈಸ್ ಹೆಂಗೆ ಮೇಲೆ ಹೋಗುತ್ತೆ, ಪ್ರೈಸ್ ಯಾಕೆ ಕೆಳಗಡೆ ಬರುತ್ತೆ ಅಂತಂದರೆ, ಇಫ್ ಬಯರ್ಸ್ ಆರ್ ಮೋರ್ ಸ್ಟಾಕ್ ಮಾರ್ಕೆಟಲ್ಲಿ ಅಂತಲ್ಲ, ಪರ್ಟಿಕ್ಯುಲರ್ ಸ್ಟಾಕಲ್ಲಿ, ಆ ಸ್ಟಾಕಲ್ಲಿ ಬಯರ್ಸ್ ಜಾಸ್ತಿ ಇದ್ದರೆ ಆಟೋಮೆಟಿಕ್ಲಿ ಪ್ರೈಸ್ ಮೇಲೆ ಮೂವ್ ಆಗ್ತಾ ಇರುತ್ತೆ. ಅಂದರೆ ಬಯರ್ಸ್ ಜಾಸ್ತಿ ಅಂದರೆ ಹೆಂಗಂತಂದರೆ, ಇಫ್ ಬಯರ್ಸ್ ಆರ್ ಮೋರ್ ದೆನ್ ಸೆಲ್ಲರ್ಗಿಂತ ಬಯರ್ಸ್ ಜಾಸ್ತಿ ಇರಬೇಕು, ಆವಾಗ ಪ್ರೈಸ್ ಕೀಪ್ ಆನ್ ಗೋಯಿಂಗ್ ಅಪ್, ಸ್ಲೋಲಿ ಆಗೋನ ಹೋಗ್ಬೋದು, ಇಲ್ಲ ಒಂದೇ ಟೈಮ್ ಹೋಗ್ಬೋದು, ಡಿಪೆಂಡ್ಸ್ ಅದು. ಓಕೆ, ಸೊ ಆ್ಯಂಡ್ ಇನ್ನು ಅದರ್ ಸಿನಿಯರ್ ನೋಡೋದಾದರೆ, ಇಫ್ ಸೆಲ್ಲರ್ಸ್ ಆರ್ ಮೋರ್ ಅಂದರೆ ಬಯರ್ಸ್ಗಿಂತ ಜಾಸ್ತಿ ಸೆಲ್ಲರ್ಸ್ ಇದ್ದಾರೆ ಅಂದರೆ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಹೌ ಪ್ರೈಸ್ ಮೂವ್ಸ್. ಇದು ಹಿಂಗೆ ಪ್ರೈಸ್ ಮೂವ್ ಆಗೋದು, ಮೇಲೆ ಹೋಗೋದು, ಕೆಳಗಡೆ ಹೋಗೋದು. ಸೊ ಅಂದರೆ ಅದರ ಸಪೋರ್ಟ್ ರೆಸಿಸ್ಟೆನ್ಸು ಪರ್ಟಿಕ್ಯುಲರ್ ಲೆವೆಲ್ಸಲ್ಲಿ ಬಯರ್ಸ್ ಸೆಲ್ಲರ್ಸ್ ಕೂತಿರ್ತಾರೆ, ಅದೆಲ್ಲ ನಿಮ್ಗೆ ಇನ್ನೊಂದು ಡೀಟೇಲ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ಬೇಸಿಕ್ಸ್ ತಿಳ್ಕೊಳ್ಳಿ ಅಷ್ಟೇ, ಹೆಂಗೆ ಸ್ಟಾಕ್ ಮಾರ್ಕೆಟ್ ರನ್ ಆಗುತ್ತೆ, ಹೆಂಗೆ ರೆಗ್ಯುಲೇಟ್ ಆಗುತ್ತೆ ಅನ್ನೋದು ಮಾತ್ರ ತಿಳ್ಕೊಳ್ಳಿ. ಅದಾದಮೇಲೆ ಕಂಪನೀಸ್. ಇವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಶೇರ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತಂದರೆ ಫಸ್ಟ್ ಆ ಕಂಪನಿ ಲಿಸ್ಟ್ ಆಗಿರಬೇಕು ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಲಿಸ್ಟ್ ಆಗಿಲ್ಲ ಅಂತ ನೀವು ಏನು ಟ್ರೇಡ್ ಹೆಂಗೆ ತೊಗೊತೀರ ಸ್ಟಾಕ್ಸು? ನೀವು ಅಲ್ಲಿ ಲಿಸ್ಟ್ ಆಗಿದ್ರೆ ನಿಮ್ಗೆ ಸ್ಟಾಕ್ ತೋರಿಸೋದಿಲ್ಲ, ಪರ್ಚೇಸ್ ಮಾಡೋಕ್ಕಾಗಲಿ, ಬೈ ಮಾಡೋಕ್ಕಾಗಲಿ, ಸೆಲ್ ಮಾಡೋಕ್ಕಾಗಲಿ. ಓಕೆ, ಸೊ ಫಸ್ಟ್ ಅದು ಸ್ಟಾಕ್ ಇದರಲ್ಲಿ ಲಿಸ್ಟ್ ಆಗಿರ್ಬೇಕು. ಆ್ಯಂಡ್ ನೀವು ಸ್ಟಾಕ್ ಮಾರ್ಕೆಟ್ ಅಂತಂದರೆ ಬರೀ ಏನದು ಲಾಂಗ್ ಟರ್ಮ್ ಇರಲ್ಲ, ಶಾರ್ಟ್ ಟರ್ಮ್ ಇರುತ್ತೆ. ಅವತ್ತು ತೊಗೊಂಡು ಅವತ್ತೇ ಸೆಲ್ ಮಾಡೋದು ಇರುತ್ತೆ, ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದು ಇರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ ಫುಲ್ ಆಫ್ ಪ್ಯಾಕೇಜ್. ಓಕೆ, ಸೊ ನಿಮ್ಗೆ ಎಲ್ಲ ಆಪ್ಷನ್ಸ್ ಇದೆ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿ. ಆ್ಯಂಡ್ ಇನ್ನೊಂದು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಯಾರು ಆ ಥರ ಬಿಡ್ಬೇಡಿ. ತಾಳ್ಮೆಯಿಂದ ನಿಧಾನವಾಗಿ ಸ್ಟೆಪ್ ವೈಸ್ ಕಲ್ಕೊಂಡು ದಯವಿಟ್ಟು ಡೈರೆಕ್ಟ್ ಪ್ರಾಫಿಟ್ ನೋಡ್ಬಿಟ್ಟು ಯಾರು ಸ್ಟಾಕ್ ಮಾರ್ಕೆಟ್ ಬರಬೇಡ್ರಿ. ಇನ್ನೊಬ್ರು ಪ್ರಾಫಿಟ್ ನೋಡ್ಬಿಟ್ಟು ದಯವಿಟ್ಟು ಸ್ಟಾಕ್ ಮಾರ್ಕೆಟ್ ಬರಬೇಡ್ರಿ. ಅವ್ರಿಗೆ ವರ್ಕೌಟ್ ಆದರೆ ನಿಮ್ಗೆ ವರ್ಕೌಟ್ ಆಗಲ್ಲ. ಓಕೆನಾ? ಅಟ್ಲೀಸ್ಟ್ ನೀವು 1 ವರ್ಷ ಮಾರ್ಕೆಟ್ ಮೇಲೆ ಟೈಮ್ ಕೊಡಬೇಕು. ಕಂಪ್ಲೀಟಾಗಿ 1 ವರ್ಷ 2 ವರ್ಷ ನೀವು ತುಂಬ ಕಲ್ತು ಲೈವ್ ಮಾರ್ಕೆಟಲ್ಲಿ ನೀವೇನು ಪ್ರಾಕ್ಟೀಸ್, ಇವಾಗ ನಾನು ಏನು ಹೇಳ್ಕೊಡ್ಬೋದು, ಇಲ್ಲ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ನೀವು ಕಲ್ತ್ಕೊಬೋದು. ಓಕೆನಾ? ಬಟ್ ಅದೆಲ್ಲ ನಿಮಗೆ ಮಾರ್ಕೆಟಲ್ಲಿ ಏನು ಗೊತ್ತಾ, ಯಾವಾಗ ನೀವು ಲೈವಾಗಿ ಕೂತ್ಕೊಂಡು ಲೈವ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ವಾ, ಅವಾಗ ನಿಮ್ಗೆ ಗೊತ್ತಾಗೋದು, ನೀವು ಕಲಿಯೋಕ್ಕಾಗೋದು ಅವಾಗೆ. ಸೊ ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಇಷ್ಟು ಗೊತ್ತಾಯ್ತಲ್ವಾ? ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್. ಆವಾಗ ಹೇಳಿದೆ ನಿಮಗೆ, ನೀವು ಶೇರ್ಸ್ ತೊಗೊಬೇಕಂತಂದ್ರು ಇಲ್ಲ ಸೆಲ್ ಮಾಡಬೇಕಂತಂದ್ರೂ ಸ್ಟಾಕು ಇದು ಲಿಸ್ಟ್ ಆಗಿರಬೇಕು ಎಕ್ಸ್ಚೇಂಜಲ್ಲಿ. ಸೊ ಅದನ್ನ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತೀನಿ. ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್? ಕಂಪನೀಸ್ ಹ್ಯಾವ್ ಟು ಲಿಸ್ಟ್ ದೇರ್ ಕಂಪನೀಸ್ ಇನ್ ಎಕ್ಸ್ಚೇಂಜ್. ಏನಕ್ಕೆ ಎಕ್ಸ್ಚೇಂಜಲ್ಲಿ ಲಿಂಕ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಕ್ವಶನ್ ನಿಮ್ಮ ಡೌಟ್ ಬರ್ಬೋದು, ಏನಕ್ಕೆ ಲಿಂಕ್ ಮಾಡಬೇಕು ಅಂತ. ಎಕ್ಸ್ಚೇಂಜಲ್ಲಿ ಏನಕ್ಕೆ ಲಿಸ್ಟ್ ಮಾಡಬೇಕು ಅನ್ನೋ ನಿಮ್ಮ ಡೌಟ್ ಬರ್ಬೋದು. ಏನಕ್ಕೆ ಲಿಸ್ಟ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ಕಂಪನಿ ಬಿಸ್ನೆಸ್ ರನ್ ಮಾಡಬೇಕು, ಅವ್ರ ಕ್ಯಾಪಿಟಲ್ ಬೇಕು. ಅರ್ಥ ಆಯ್ತಾ? ಬ್ಯಾಂಕಲ್ಲಿ ಲೋನ್ ಕೊಡಲ್ಲ ಅಂತಲ್ಲ, ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರು ಅಂದ್ಕೊಳ್ರಿ, ಬ್ಯಾಂಕಿಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಕರೆಕ್ಟಾ? ಬಟ್ ಅದೇ ಇವ್ರು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಮಾಡೋ ಕಂಪನಿ ಲಿಸ್ಟ್ ಆದರೆ ನಮ್ಮಂಥ ಇನ್ವೆಸ್ಟರ್ಸ್, ರಿಟೇಲರ್ಸ್ ಆಗಲಿ ಇಲ್ಲ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡ್ತಾರೆ ಕಂಪನಿ ಮೇಲೆ. ಸೊ ಪ್ರೈಸ್ ಕೀಪ್ ಆನ್ ಗೋಯಿಂಗ್. ಸೊ ಅವ್ರು ನಮಗೇನು ಇಂಟ್ರೆಸ್ಟ್ ಏನು ಪೇ ಮಾಡೋಂಗಿರಲ್ವಲ್ಲ.
ನಾವೇನು ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ಅವ್ರು ನಮಗೇನು ಇಂಟ್ರೆಸ್ಟ್ ಪೇ ಮಾಡೋಂಗಿರಲ್ವಲ್ಲ. ಅರ್ಥ ಆಯ್ತಾ? ಮಾರ್ಕೆಟ್ ಕ್ಯಾಪ್ ಬಿಲ್ಡ್ ಆಗುತ್ತೆ. ಸೊ ಅದರಿಂದ ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಒಳ್ಳೆ ರೆಪ್ಯೂಟೆಡ್ ಇರೋ ಕಂಪನಿಗಳು ಲಿಸ್ಟ್ ಮಾಡ್ತಾರೆ ಆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಓಕೆನಾ? ದೇರ್ ಆರ್ 2 ಟೈಪ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ, ಪರ್ಟಿಕ್ಯುಲರ್ ಇಂಡಿಯನ್ ಮಾರ್ಕೆಟ್ಸಲ್ಲಿ ಮಾತ್ರ. ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ರಿಗಾರ್ಡಿಂಗು. ಇಂಡಿಯನ್ ಮಾರ್ಕೆಟ್ಸಲ್ಲಿ 2 ಥರ ಎಕ್ಸ್ಚೇಂಜ್ ಇದೆ. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಅನದರ್ ಒನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಇರೋದು 2 ಎಕ್ಸ್ಚೇಂಜು. ಯಾವುದೇ ಕಂಪನಿ ಆಗಲಿ ಒಂದು ಇದರಲ್ಲಿ ಲಿಸ್ಟ್ ಆಗಬೇಕು, ಇಲ್ಲ ಇದರಲ್ಲಿ ಲಿಸ್ಟ್ ಮಾಡಲೇಬೇಕು ನಾವು ಟ್ರೇಡ್ ಮಾಡಬೇಕಂತಂದರೆ. ಓಕೆ, ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಷ್ಟು ಕಂಪನಿ ಲಿಸ್ಟ್ ಆಗಿದೆ? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆಲ್ಮೋಸ್ಟ್ 1600+ ಕಂಪನೀಸ್ ಲಿಸ್ಟ್ ಆಗಿದೆ. ಆ್ಯಂಡ್ ಇಫ್ ಯು ಕಮ್ ಟು BSEಯಲ್ಲಿ ಆಲ್ಮೋಸ್ಟ್ 5000+ ಲಿಸ್ಟ್ ಆಗಿದೆ ಕಂಪನೀಸ್ಗಳು. ಏನಂತಕ್ಕೆ NSEಯಲ್ಲಿ BSE ಅಂದರೆ BSE ಇವಾಗಿಂದ ಇಲ್ಲ, BSE ಇರೋದು 1982 ಇಂದ ಇದೆ. ಬಟ್ 1982 ಅಲ್ಲಿ ಆವಾಗ ಎಲೆಕ್ಟ್ರಾನಿಕಲ್ ಟ್ರೇಡಿಂಗ್ ಅಂದರೆ ಈ ಥರ ಡಿಜಿಟಲ್ ಟ್ರೇಡಿಂಗ್ ಇದು ಇನ್ವೆಸ್ಟ್ಮೆಂಟ್ಸ್ ಪೋರ್ಟಲೆಲ್ಲ ಇರಲಿಲ್ಲ. ಅವಾಗೆಲ್ಲ ಹ್ಯಾಂಡ್ ಬುಕ್ಕಲ್ಲಿ ಬರೀತಾ ಇದ್ದು. ಇವಾಗ NSE ಸ್ಟಾರ್ಟ್ ಆಗಿದೆ, NSE ಕಂಪ್ಲೀಟ್ ಸ್ಟಾರ್ಟ್ ಆಗಿದೆ ಎಲೆಕ್ಟ್ರಾನಿಕಲ್ ಅಂದರೆ ಡಿಜಿಟಲಿ ಸ್ಟಾರ್ಟ್ ಆಗಿದ್ದು. ಓಕೆ, 1992 ಅಲ್ಲಿ ಸ್ಟಾರ್ಟ್ ಆಗಿದ್ದು NSE. ಆ್ಯಂಡ್ ಇನ್ ಇಂಡಿಯಾ ಕಂಪನೀಸ್ ಕ್ಯಾನ್ ಲಿಸ್ಟ್, ಎರಡರಲ್ಲೇ ಲಿಸ್ಟ್ ಮಾಡೋಕ್ಕಾಗೋದು, ಬೇರೆ ಇನ್ಯಾವುದೋ ಲಿಸ್ಟ್ ಮಾಡೋಕ್ಕಾಗಲ್ಲ. ಈ ಲಿಸ್ಟ್ ಮಾಡಿದ್ರೆ ನಾವು ಟ್ರೇಡ್ ತೊಗೊಬೋದಿಲ್ಲ. ಹೋಲ್ಡಿಂಗ್ಸ್ ಆಗಲಿ, ಇಂಟ್ರಾಡೇಗಾಗಲಿ, ಲಾಂಗ್ ಟರ್ಮ್ಗಾಗಲಿ, ಶಾರ್ಟ್ ಟರ್ಮ್ಗಾಗಲಿ ಈ ಲಿಸ್ಟ್ ಮಾಡಿದ್ರೆ ನಾವು ತೊಗೊಬೋದು. ಓಕೆ, ಇದು ಅರ್ಥ ಆಯ್ತಾ ಸ್ಟಾಕ್ ಎಕ್ಸ್ಚೇಂಜು? ಇದಾದಮೇಲೆ ನೆಕ್ಸ್ಟ್ ಬರೋದೆ ಸೆಬಿ. ವಾಟ್ ಈಸ್ ಸೆಬಿ? ಸೆಬಿ ಅಂದರೆ ಏನಂತಂದರೆ, ಸೆಬಿ ಈಸ್ ದ ಮೇನ್ ಒಂದು ಏನಂತಾರೆ ಅಸ್ತ್ರ ಅಂತಾರೆ ಗೊತ್ತಾ, ಒಂದು ಕಂಟ್ರೋಲ್ ಎಲ್ಲ ಮಾಡೋದು ಸೆಬಿನೇ. ಸೆಬಿ ಮೀನ್ಸ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಈಸ್ ನಥಿಂಗ್ ಬಟ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಲ್ಲಿ ನೋಡ್ಬೋದು, ಇಟ್ ಪ್ಲೇಸ್ ಆನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫೀಲ್ಡ್ ಆಫ್ ಸ್ಟಾಕ್ ಮಾರ್ಕೆಟ್. ಯಾಕಂದರೆ ಇದ್ರದ್ದು ತುಂಬ ಕೆಲಸ ಇದೆ. ಯಾಕಂದರೆ ಸೆಬಿಯಿಂದನೇ ನಮ್ಮಂಥ ಇನ್ವೆಸ್ಟರ್ಸ್ ಸೇಫ್ ಆಗಿರೋದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕಂದ್ರೆ ನೀವು ಕ್ರಿಪ್ಟೋ ಮಾರ್ಕೆಟ್ಸಲ್ಲೆಲ್ಲ ನೋಡ್ಬೋದು, ತುಂಬ ರಿಸ್ಕ್ ಇದೆ ಅಂತಾರೆ. ಅದು ಅಂದರೆ ಯಾರೋ ಕಂಟ್ರೋಲಲ್ಲಿ ಇಲ್ಲ, ಅದು ಯಾವಾಗ ಏನು ಬೇಕಾಗ್ಬೋದು ಅಂತೆಲ್ಲ ಹೇಳ್ತಾರಲ್ವ. ಸೊ ಬಟ್ ಇನ್ ಕೇಸ್ ಆಫ್ ಅವರ್ ಮಾರ್ಕೆಟ್ಸ್, ನಮ್ಮ ಮಾರ್ಕೆಟ್ಸಲ್ಲಿ ಸೆಬಿ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆನಾ? ಇದೇ ರೆಗ್ಯುಲೇಟ್ ಮಾಡೋ ಅಂದರೆ ಗೈಡ್ಲೈನ್ಸ್ ಕೊಡೋದಾಗಲಿ. ಗೈಡ್ಲೈನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಬ್ರೋಕರ್ಸ್ಗೆ ಗೈಡ್ಲೈನ್ಸ್ ಕೊಡ್ತಾರೆ. ಅಂದರೆ ಏನು, ಈ ಟೈಮಿಂಗ್ಸ್ಗೆ ಮಾರ್ಕೆಟ್ ಕ್ಲೋಸ್ ಆಗಬೇಕು, ಎಲ್ಲ ಸೆಟ್ ಮಾಡಿರೋದು ಈ ಟೈಮಿಂಗ್ಸ್ಗೆ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಓಕೆನಾ? ಸೊ ಅಕೌಂಟ್ ಡಿಮಾಟ್ ಆಗೋ ಇವಾಗ ಯಾರನ್ನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮಿನಿಮಮ್ ಈ ಸ್ಟೇಜ್ ಆಗಿರಬೇಕು, ಇವೆಲ್ಲ ಚೆಕ್ ಮಾಡುತ್ತೆ. ಮತ್ತು ಇನ್ಸೈಡರ್ ಟ್ರೇಡಿಂಗು, ಟ್ರೇಡಲ್ಲಿ ಮ್ಯಾನಿಪುಲೇಷನ್, ಸುಮ್ಮನೆ ಕ್ಯಾಂಡಲ್ ದುಡ್ಡು ನೀವು ಕ್ರಿಪ್ಟೋ ಮಾರ್ಕೆಟಲ್ಲಿ ನೋಡ್ಬೋದು. ಓಕೆನಾ? ಬಟ್ ಸುಮ್ಮನೆ ಆ ಕ್ಯಾಂಡಲ್ ಬಟ್ ಯೂಶಲಿ ನಡೆಯುತ್ತೆ, ನಮ್ಮ ಮಾರ್ಕೆಟ್ಸಲ್ಲಿ ನಡೆಯುತ್ತೆ, ನಡೆಯಲ್ಲ ಅಂತೇನು ನಾನು ಹೇಳಲ್ಲ. ಏನದು ಆ ಥರ ಸ್ಟಾಪ್ ಲಾಸ್ ಸಿಟ್ಟಿಂಗ್ ಕ್ಯಾಂಡಲ್ ತುಂಬ ಬರುತ್ತೆ. ಯಾಕಂದರೆ ನಾವು ಫಾರ್ ಎಕ್ಸಾಂಪಲ್ ನೋಡಿ, ಇದು ಚಾರ್ಟ್ ಅಂದ್ಕೊಂಡಿರ್ತೀರಾ, ನೀವೇ ಇಲ್ಲಿ ಬೈ ಮಾಡಿರ್ತೀರಾ, ಇಲ್ಲಿ SL ಇಕ್ಕಿರ್ತೀರಾ, ನಿಮ್ಮ ಟಾರ್ಗೆಟ್ ಇಲ್ಲೆಲ್ಲ ಇಕ್ಕಿರ್ತೀರಾ. ಮಾರ್ಕೆಟು ಈ ಮೇಲೆ ಹೋಗುತ್ತೆ ಒಂಚೂರು, ಒಂದೇ ಸತಿ ನಮ್ದು SL ಇಟ್ಟು ಮಾಡಿ ಟಾರ್ಗೆಟ್ ಟಚ್ ಮಾಡಿರುತ್ತೆ. ಇವೆಲ್ಲ ನಡೀತವೆ, ಇಲ್ಲೇ ಅಂತಲ್ಲ ಎಲ್ಲ ಮಾರ್ಕೆಟ್ಸಲ್ಲಿ ನಡೆಯುತ್ತವೆ. ಓಕೆ, ಸೊ ಸೆಬಿದು ಏನು ಕೆಲಸ ಅಂತಂದರೆ ಇಷ್ಟೇ, ನಮಗೆ ಇದು ನಮ್ಮಂಥ ಇನ್ವೆಸ್ಟರ್ಗೆ ಸೆಕ್ಯೂರಿಟಿ ಕೊಡೋದು, ಮತ್ತು ಗೈಡ್ಲೈನ್ಸ್ ಕೊಡೋದು, ಮತ್ತು ಯಾರು ಮೋಸ ಆಗದಿದ್ದಂಗೆ ನೋಡ್ಕೊಳೋದು. ಇವಾಗ ನಾವೇನು ಇನ್ವೆಸ್ಟ್ ಮಾಡ್ತೀರಿ, ಎಕ್ಸಾಂಪಲ್ ನೀವು ಇನ್ವೆಸ್ಟ್ ಮಾಡ್ತೀರ ಒಂದು ಸ್ಟಾಕ್ ಮೇಲೆ. ಸೊ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ರಿ, ಒಂದು ಯಾವುದೋ ಒಂದು 100 ರೂಪಾಯಿದಿರೋ ಸ್ಟಾಕು, 1000 ರೂಪಾಯಿ ಇರೋ ಸ್ಟಾಕು ಒಂದು 10,000 ರೂಪಾಯಿಗೆ ತೊಗೊಂಡಿರ್ತೀರ, ಒಂದು 10 ಶೇರ್ ತೊಗೊಂಡಿರ್ತೀರ. ಓಕೆನಾ? ತೊಗೊಂಡು ಬಿಟ್ಟಿರ್ತೀರ, ಒಂದು ವಾರ ಇಲ್ಲ 1 ತಿಂಗಳು 2 ತಿಂಗಳು ಆದಮೇಲೆ ಚೆಕ್ ಮಾಡ್ತೀರಿ, ನಿಮ್ಗೆ ಶೇರ್ಸ್ ಇರಲ್ಲ, ಏನು ಮಾಡ್ತೀರಾ ಅವಾಗ? ಸೊ ಇದೆಲ್ಲ ಏನು ಫ್ರಾಡ್ ಆಗ್ತಿದ್ದಂಗೆ ನಮ್ಮ ಇನ್ವೆಸ್ಟರ್ಸ್ಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರನೇ ಇರೋದು ಈ ಸೆಬಿ. ಓಕೆ, ಇಷ್ಟು ಅರ್ಥ ಆಯ್ತಲ್ವ ಸೆಬಿದು? ಸೊ ನೆಕ್ಸ್ಟು ಈಸ್ ಸ್ಟಾಕ್ ಬ್ರೋಕರ್. ಸ್ಟಾಕ್ ಬ್ರೋಕರ್ ಅಂತಂದರೆ a broker is an individual or an organization or a firm that acts as intermediate between an investor and a security exchange. ಅಂತಂದರೆ ಇವಾಗ ನೀವು ಡೈರೆಕ್ಟಾಗಿ ಹೋಗಿ ಶೇರ್ಸ್ನ ಬೈ ಮಾಡೋಕ್ಕಾಗಲಿ, ಸೆಲ್ ಮಾಡೋಕ್ಕಾಗಲಿ, ಹೋಲ್ಡ್ ಮಾಡೋಕ್ಕಾಗಲಿ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ಇದು NSE, ಇದು BSE. ಓಕೆನಾ? ಇದು ನೀವು ಇನ್ವೆಸ್ಟರು, ಓಕೆನಾ? ನೀವು ಡೈರೆಕ್ಟಾಗಿ ಹೋಗಿ ಬೈ ಮಾಡೋಕ್ಕಾಗಲ್ಲ. ಇಲ್ಲಿ ಮಧ್ಯದಲ್ಲಿ ಬರೋದೇ ಬ್ರೋಕರ್. ನೀವು ಏನು ಬೈ ಮಾಡಬೇಕಂದ್ರೂ ಬ್ರೋಕರ್ ಮುಖಾಂತರನೇ NSE ಆಗಲಿ BSE ಆಗಲಿ ಬೈ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ವಿತೌಟ್ ಬ್ರೋಕರ್ ವಿ ಕಾಂಟ್ ಟ್ರೇಡ್ ಆರ್ ವಿ ಕಾಂಟ್ ಡೂ ಎನಿಥಿಂಗ್. ನಾವು ಆ ಟ್ರೇಡ್ಸ್ ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಇವಾಗ ಮುಂಚೆ ಎಲ್ಲ ಡಿಮಾರ್ಟ್ ಅಕೌಂಟ್ ಅಂತ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಅಂದರೆ ಮುಂಚೆ ಅಂದರೆ ಅದೇ ಯಾವಾಗ ಬಿಫೋರ್ 1990s ಅವಾಗ ಇರಲಿಲ್ಲ.
1992 ಆದಮೇಲೆ ಡಿಮಾರ್ಟ್ ಅಕೌಂಟ್ಸ್ ಇವೆಲ್ಲ ಬಂದಿದೆ. ಸೊ ಅದು ನೆಕ್ಸ್ಟ್ ನಿಮ್ಮ ಟಾಪಿಕ್ಗೆ ಡಿಮಾರ್ಟ್ ಅಕೌಂಟ್ ಬಗ್ಗೆ. ಸೊ ಸ್ಟಾಕ್ ಬ್ರೋಕರ್ ಅಂದರೆ ಗೊತ್ತಾಯ್ತಾ? ಬ್ರೋಕರ್ ಅಂದರೆ ಇಷ್ಟೇ, ನಮಗೆ ಇದು ಶೇರ್ಸ್ನ ಬೈ ಮಾಡೋಕ್ಕೆ ಸೆಲ್ ಮಾಡೋಕ್ಕೆ ಅವ್ರ ಮುಖಾಂತರನೇ ಮಾಡಬೇಕು. ದೇ ವಿಲ್ ಆ್ಯಕ್ಟ್ ಆಸ್ ಎ ಮಿಡಲ್ ಮ್ಯಾನ್ ಅಷ್ಟೇ, ಸಿಂಪಲ್ ಟರ್ಮ್ಸ್. ಸೊ ನೆಕ್ಸ್ಟ್ ನೋಡೋದಾದರೆ ಡಿಮಾರ್ಟ್ ಅಕೌಂಟ್. ಸೊ ವಾಟ್ ಈಸ್ ಡಿಮಾರ್ಟ್ ಅಕೌಂಟ್? ಡಿಮಾರ್ಟ್ ಅಕೌಂಟ್ ಅಂದರೆ ಇನ್ವೆಸ್ಟರ್ಸ್ಗೆ ಹೆಲ್ಪ್ ಮಾಡುತ್ತೆ ಟು ಬೈ ದ ಶೇರ್ಸ್ ಎಲೆಕ್ಟ್ರಾನಿಕಲಿ. ಅಂತಂದರೆ ನೀವು ಹೋಗಿ ಕಂಪ್ನಿಯಲ್ಲಿ ಹೋಗಿ ಇದು ಬೈ ಮಾಡಬೇಕಾಗಿಲ್ಲ ಶೇರ್ಸ್ನ. ಮನೆಯಲ್ಲೇ ಕೂತ್ಕೊಂಡು ಡಿಮಾರ್ಟ್ ಅಕೌಂಟ್ ಮುಖಾಂತರ ಕೂತಿದ್ದ ಜಾಗದಲ್ಲಿ ಬೈ ಅಥವಾ ಸೆಲ್ ಮಾಡ್ಬೋದು. ಓಕೆನಾ? ಏನಕ್ಕೆ ಡಿಮಾರ್ಟ್ ಅಕೌಂಟ್ ಅಂತಂದರೆ, ಒಂದು ಬೈ ಮಾಡೋಕ್ಕೆ, ಸೆಲ್ ಮಾಡೋಕ್ಕೆ, ಆ್ಯಂಡ್ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ನ ಇಟ್ಕೊಳಕ್ಕೆ. ನೋಡ್ಬೋದು, ದಿಸ್ ಅಕೌಂಟ್ ಹೆಲ್ಪ್ಸ್ ಕೀಪ್ ಟ್ರ್ಯಾಕ್ ಆಫ್ ಎನ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಇನ್ ಶೇರ್ಸ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಬಾಂಡ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಇನ್ ಒನ್ ಪ್ಲೇಸ್. ನಿಮ್ಮದೆಲ್ಲ ಒಂದೇ ಪ್ಲೇಸಲ್ಲಿ ವಿತ್ ಟೈಮ್ ಟು ಡೇಟ್ ಸಿಗುತ್ತೆ. ಓಕೆನಾ? ಡಿಮಾರ್ಟ್ ಅಕೌಂಟ್ಸ್ ನಾಟ್ ಓನ್ಲಿ ಟು ರಿಡ್ಯೂಸ್ ದಿ ಎಫರ್ಟ್ ಆಫ್ ಟ್ರ್ಯಾಕಿಂಗ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಬಟ್ ಆಲ್ಸೋ ಎಲಿಮಿನೇಟ್ಸ್ ನೀಡ್ ಫಾರ್ ಮ್ಯಾನ್ಯುವಲ್ ರೆಕಾರ್ಡ್ ಕೀಪಿಂಗ್. ಅಂತಂದರೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಬಿಟ್ಬಿಡಿ. ನೀವೇನು ಮುಂಚೆಲ್ಲ ಶೇರ್ಸ್ ತೊಗೊಂಡ್ರೆ ನಿಮಗೆ ಫಿಸಿಕಲ್ ಡಾಕ್ಯುಮೆಂಟ್ ಕೊಡೋರು, ಈ ಕಂಪನಿದು ಈ ಶೇರ್ಸ್ ತೊಗೊಂಡಿದ್ದೀರಾ, ಇಷ್ಟೆಷ್ಟಕ್ಕೆ ತೊಗೊಂಡಿದ್ದೀರಾ ಅಂತ. ಪ್ಲಸ್ ಅಂದರೆ ನೀವು ರೆಕಾರ್ಡ್ ಇಟ್ಕೊಬೇಕಾಯ್ತು. ಇನ್ ಕೇಸ್ ಮುಂದಕ್ಕೆ ನೀವು ತೊಗೊಂಡೇ ಇಲ್ಲ ಅಂತ ಅಂದ್ಬಿಟ್ರೆ ನಿಮ್ಮ ಹತ್ರ ರೆಫರೆನ್ಸ್ ಫಿಸಿಕಲ್ ಡಾಕ್ಯುಮೆಂಟ್ಸಲ್ಲಿ ಇಟ್ಕೊಬೇಕಾಯ್ತು. ಬಟ್ ಇವಾಗ ಹಂಗೇನಿಲ್ಲ. ನೀವು ಏನೋ ಒಂದು ಶೇರ್ಸ್ ಬೈ ಮಾಡಿದ್ರಿ ಅಂದ್ಕೊಳ್ಳಿ, ಎಕ್ಸಾಂಪಲ್ ಒಂದು ಶೇರ್ ಬೈ ಮಾಡಿದ್ರಿ ಅಂದ್ಕೊಳ್ಳಿ. ಬೈ ಮಾಡಿದ ತಕ್ಷಣ ನಿಮ್ಮ ಡಿಮಾರ್ಟ್ ಅಕೌಂಟಲ್ಲಿ ಎಷ್ಟಕ್ಕೆ ಬೈ ಮಾಡಿದ್ರಿ, ಯಾವ ಪ್ರೈಸಿಗೆ ಬೈ ಮಾಡಿದ್ರಿ, ಯಾವತ್ತು ಬೈ ಮಾಡಿದ್ರಿ, ಎಷ್ಟು ಶೇರ್ ಬೈ ಮಾಡಿದ್ರಿ, ಯಾವ ಪ್ರೈಸಲ್ಲಿ ಬೈ ಮಾಡಿದ್ರಿ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಡಿಮಾರ್ಟ್ ಎಂಡ್ ಆಫ್ ದ ಡೇ, ಎಂಡ್ ಆಫ್ ದ ಡೇ ನೀವೇನು ಡೈಲಿ ಟ್ರೇಡ್ಸ್ ಮಾಡಿರ್ತೀರಲ್ಲ, ಟ್ರೇಡ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ, ನಿಮ್ಗೆ ಎಂಡ್ ಆಫ್ ದ ಡೇ ನಿಮ್ಗೊಂದು ಮೇಲ್ ಬರುತ್ತೆ. ಆ ಮೇಲಲ್ಲಿ ಏನಿರುತ್ತೆ ನಮ್ಮ PDF ಅಲ್ಲಿ ಎಷ್ಟು ಟ್ರೇಡ್ ತೊಗೊಂಡಿದ್ರೆ ಏನು ಅಂತ ನಿಮ್ಮ ಡೇ ಟು ಡೇ ನಿಮ್ಮ ಟ್ರೇಡಿಂಗ್ ರಿಪೋರ್ಟ್ ಕಳಿಸ್ಬಿಡ್ತಾರೆ ಟು ಕೀಪ್ ದ ಟ್ರ್ಯಾಕ್ ರೆಕಾರ್ಡ್. ಅರ್ಥ ಆಯ್ತಾ? ಸೊ ಇದಾದಮೇಲೆ ಡಿಮಾರ್ಟ್ ಅಕೌಂಟ್ ಆದಮೇಲೆ ನೆಕ್ಸ್ಟ್ ಬರೋದೆ ಹೌ ಕ್ಯಾನ್ ಯು ಬೈ ಆ್ಯಂಡ್ ಸೆಲ್ ಅ ಶೇರ್. ಅರ್ಥ ಮಾಡ್ಕೊಳ್ಳಿ. ಹೌ ಕ್ಯಾನ್ ಯು ಬೈ ಅಂದರೆ ನೀವು ಶೇರ್ಸ್ನ ಹೆಂಗೆ ಬೈ ಮತ್ತು ಸೆಲ್ ಮಾಡ್ತೀರಾ, ಇದು ಮೇನ್ ಕಾನ್ಸೆಪ್ಟ್. ಇದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಈ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಆ್ಯಸ್ ಎವ್ರಿ ಒನ್ ನೋ ಯು ಬೈ ಆ್ಯಂಡ್ ಸೆಲ್ ಶೇರ್ಸ್ ಯೂಸಿಂಗ್ ಯುವರ್ ಡಿಮಾರ್ಟ್ ಅಕೌಂಟ್. ಹೌದು, ಎಲ್ಲರಿಗೂ ಗೊತ್ತು ಡಿಮಾರ್ಟ್ ಅಕೌಂಟ್. ಇವಾಗ ಡಿಮಾರ್ಟ್ ಅಕೌಂಟ್ ಮುಖಾಂತರ ನೀವು ಶೇರ್ಸ್ನ ಬೈ ಆಗಲಿ, ಅಂದರೆ ಮಿಡಲ್ ಮ್ಯಾನ್ ಮುಖಾಂತರ ನೀವು ಶೇರ್ಸ್ನ ಬೈ ಆಗಲಿ ಸೆಲ್ ಮಾಡ್ತೀರಾ. ಬಟ್ ಹೆಂಗೆ? ಇವಾಗ ನಾನು ಬೈ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಯಾರೋ ಒಬ್ಬ ಸೆಲ್ ಮಾಡ್ತಾ, ಎಕ್ಸಾಂಪಲ್ ಒಂದು ಗಾಡಿ ತೊಗೊಬೇಕು, ಅಲ್ಲಿನೊಬ್ಬ ಗಾಡಿ ಕೊಡ್ತಾ ಇದ್ರೆ ಇಲ್ಲ ಶೋರೂಮ್ ಅವ್ರು ಗಾಡಿ ಮಾರಿದ್ರೆ ನಾನು ಗಾಡಿ ತೊಗೊಳಕ್ಕಾಗೋದು. ಅವ್ರು ಮಾರೇ ಇಲ್ಲ, ನಾನು ಎಲ್ಲಿ ಗಾಡಿ ತೊಗೊಳಕ್ಕಾಗುತ್ತೆ ಅಲ್ವಾ? ಬಟ್ ಯು ಕ್ಯಾನ್ ಓನ್ಲಿ ಬೈ ಆ್ಯಂಡ್ ಸೆಲ್ ಶೇರ್ ಓನ್ಲಿ ಇಫ್ ಅದರ್ ಪರ್ಸನ್ ಈಸ್ ವಿಲ್ಲಿಂಗ್ ಟು ಬೈ ಆರ್ ಸೆಲ್ ದ ಶೇರ್. ಓಕೆನಾ? ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಬ್ಬ ಯಾರೋ ಸೆಲ್ ಮಾಡ್ತಾ ಇರ್ತಾನಲ್ಲಿ. ಸೊ ಇದು ಹೆಂಗಂತಂದರೆ ಇದು ಕಂಪ್ಲೀಟ್ಲಿ ಆನ್ಲೈನ್ ಟ್ರೇಡಿಂಗ್. ಇವಾಗ ಹೆಂಗೆ ನೀವು ಮ್ಯಾನ್ಯುವಲ್ ಅಂದರೆ ಫಿಸಿಕಲ್ ಏನು ಮಾಡ್ತೀರಾ, ಇವಾಗ ಗಾಡಿ ತೊಗೋಬೇಕು ಅಂತಂದರೆ ಹೋಗ್ತೀರಾ. ಇವಾಗ ಎಷ್ಟು ನೀವು ಅವನು 1.5 ಲಕ್ಷ ಹೇಳಿರ್ತಾನೆ, ನೀವು 1 ಲಕ್ಷಕ್ಕೆ ಒಂದು 1,40,000 1,45,000 ಎಷ್ಟು ತೊಗೊಂಬರ್ತೀರಾ ಮ್ಯಾನ್ಯುವಲಾಗಿ. ಬಟ್ ಇದೆಲ್ಲ ಆನ್ಲೈನ್ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ನಡೆಯುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಆ ಪರ್ಸನ್ನು ಇವಾಗ ನೀವು ಸೆಲ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನೀವು ಬೈ ಮಾಡಿರ್ತೀರಾ, ನಿಮ್ಗೊಂದು ಪ್ರಾಫಿಟ್ ಆಯಿತು. ಆ ಪ್ರಾಫಿಟಲ್ಲಿ ಸಾಕು, ನಿಂಗೆ ಇಷ್ಟು ಪ್ರಾಫಿಟ್ ಇಲ್ಲ, ಇಷ್ಟು ಲಾಸ್ ಆಯಿತು, ಇದಕ್ಕಿಂತ ಲಾಸ್ ಬೇರೆ ಮಾಡೋಕ್ಕಾಗಲ್ಲ. ಇಲ್ಲ ಪ್ರಾಫಿಟಲ್ಲಿ ಲಾಸಲ್ಲಿ ನೀವೆಲ್ಲ ಸೆಲ್ ಮಾಡೋಕೆ ಹೋಗ್ತೀರ ಗೊತ್ತಾ? ಸೆಲ್ ಮಾಡಬೇಕಾದ್ರೂ ಯಾರನ್ನೊಬ್ಬ ಬೈ ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಸೆಲ್ ಮಾಡೋಕ್ಕಾಗೋದು. ಇಲ್ಲ ನಿಮ್ಮ ಆರ್ಡ್ರು ಎಕ್ಸಿಕ್ಯೂಟ್ ಆಗೋಲ್ಲ, ಪೆಂಡಿಂಗಲ್ಲಿರುತ್ತೆ. ಅದನ್ನು ಏನಂತಾರೆ ಅಂದರೆ ಲಿಕ್ವಿಡಿಟಿ. ಮೈಂಡಲ್ಲಿ ಕೊಡಿ, ಇದನ್ನು ಲಿಕ್ವಿಡಿಟಿ ಅಂತಾರೆ. ಯಾಕಂದರೆ ನಿಮಗೆ ಸ್ಟಾಕ್ ಲಿಕ್ವಿಡಿಟಿ ಕಡಿಮೆ ಇತ್ತು ಅಂದರೆ ನೀವು ಇಮಿಡಿಯೇಟ್ ಟ್ರೇಡ್ ಪ್ಲೇಸ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಗೋಲ್ಲ. ಓಕೆನಾ? ಇದನ್ನು ಯಾವುದ್ರಲ್ಲಿ ಜಾಸ್ತಿ ಲಿಕ್ವಿಡಿಟಿ ಇದೆ ಅಂದರೆ ನಮ್ಮ NSEಯಲ್ಲಿ ಜಾಸ್ತಿ ಲಿಕ್ವಿಡಿಟಿ ಇದೆ. ಓಕೆನಾ? ನೀವು ಆರ್ಡರ್ಸ್ ಪ್ಲೇಸ್ ಮಾಡಿದ್ರೆ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಫ್ ಕಮ್ ಟು BSE ಲಿಕ್ವಿಡಿಟಿ ಕಡಿಮೆ. BSEಯಲ್ಲಿ ಲಿಕ್ವಿಡಿಟಿ ಕಡಿಮೆ ಇದೆ. ಬಟ್ ಇವಾಗ ಒಂದು ಕ್ವಶನ್ ಕೇಳ್ಬೋದು, ಮತ್ತು ಯಾವುದ್ರಲ್ಲಿ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ ಅಂತ. NSEಯಲ್ಲೇ ಜಾಸ್ತಿ ಜನ ಟ್ರೇಡ್ ಮಾಡೋದು. ಅಂದರೆ ಇಂಟ್ರಾಡೇ ಟ್ರೇಡಿಂಗು, ಎಕ್ಸ್ಪೈರಿ ಟ್ರೇಡಿಂಗ್ ಎಲ್ಲ NSEಯಲ್ಲಿ ಜಾಸ್ತಿ ನಡೆಯುತ್ತೆ. ಮತ್ತು BSEಯಲ್ಲಿ ಏನು ಮಾಡ್ಬೋದು? BSEಯಲ್ಲಿ ಏನು ಮಾಡ್ತಾರೆ? ಲಾಂಗ್ ಟರ್ಮ್ ಜಾಸ್ತಿ ಮಾಡ್ತಾರೆ. ಇದು ಏಷ್ಯಾಸ್ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ BSE. ಅರ್ಥ ಮಾಡ್ಕೊಳ್ಳಿ, ಗ್ಯಾಪ್ನ ಇಟ್ಕೊಳ್ಳಿ. ಓಕೆನಾ? NSEಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ. ಯಾಕಂದರೆ ಆರ್ಡರ್ ಪ್ಲೇಸ್ ಮಾಡಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಗುತ್ತೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಕ್ಸಿಕ್ಯೂಟ್ ಆಗಿ ಬೈ ಮಾಡಿದ ಇಮಿಡಿಯೇಟ್ ಬೈ ಆಗುತ್ತೆ. ಬಟ್ BSEಯಲ್ಲಿ ಸ್ವಲ್ಪ ಡಿಲೇ ಇರುತ್ತೆ. ಅಂದರೆ ನೀವು ಬೈ ಮಾಡಿದ ಪ್ರೈಸ್ ಅವನು ಯಾರೋ, ಇವಾಗ ಅದನ್ನು ಆಸ್ಕ್ ಬಿಡ್ ಅಂತಾರೆ ಆ್ಯಕ್ಚುಲಿ. ಇಲ್ಲಿದೆ, ದಿಸ್ ಪ್ರೋಸೆಸ್ ಈಸ್ ಆಲ್ಸೋ ನೋನ್ ಆಸ್ ಆಸ್ಕ್ ಆರ್ ಬಿಡ್. ಅಂದರೆ ಅವ್ರು ಬಿಡ್ ಮಾಡ್ತಾ ಇರ್ತಾರೆ, ನೀವು ಆಸ್ಕ್ ಮಾಡ್ತಾರೆ, ನೀವು ಆಸ್ಕ್ ಮಾಡ್ತಾರೆ, ಅವ್ರು ಬಿಡ್ ಮಾಡ್ತಾ ಇರ್ತಾರೆ. ಸೊ ಈ ಪ್ರೋಸೆಸ್ ಇಷ್ಟೇ ಸೈಕಲ್, ಇಷ್ಟೇ ನಡೀತಾ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ದ ಆಸ್ಕ್ ಪ್ರೈಸ್ ಇಸ್ ದ ಲೋಯೆಸ್ಟ್ ಪ್ರೈಸ್. ಅಂದರೆ ನೀವು ಏನು ಕೇಳ್ತೀರಾ? ಇವಾಗ ಯಾರನ್ನೊಬ್ಬ ಗಾಡಿ ಸೆಲ್ ಮಾಡ್ತಾ ಇರ್ತಾರೆ, ನೀವು ಏಕದಮ್ ಇವಾಗ 1 ಲಕ್ಷ ಹೇಳಿದ್ರೆ ಹೋಗಿ 1 ಲಕ್ಷಕ್ಕೆ ತೊಗೊಂಡ್ಬಿಡ್ತೀರಾ? ಇಲ್ವಲ್ಲ. ಏನು ಮಾಡ್ತೀರಾ? ನೀವು 1 ಲಕ್ಷಕ್ಕೆ 1 ಲಕ್ಷ ಅವರು ಬಿಡ್ ಮಾಡ್ತಾರೆ, ನೀವು ಎಷ್ಟು ಕೇಳ್ತೀರಾ?
ಒಂದು 95,000 ಏನೋ ಕೇಳಿರ್ತೀರ, ಬಟ್ ಅವ್ನು ರೆಡಿ ಇರಲ್ಲ. ಬಟ್ ಇನ್ನೊಬ್ಬ ಯಾರನ್ನು ರೆಡಿ ಇರೋನು ಬಂದು 95,000 ತೊಗೊಂಡ್ಬಿಡ್ತಾನೆ. ಸೊ ಇದನ್ನ ಲಿಕ್ವಿಡಿಟಿ ಅನ್ನೋದು. ಮಾರ್ಕೆಟಲ್ಲಿ NSL ತುಂಬ ಜನ ಆ್ಯಕ್ಟಿವ್ ಟ್ರೇಡರ್ಸ್ ಇರ್ತಾರೆ. ಸೊ ನೀವು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಇವನಲ್ಲ ಇನ್ನೊಬ್ಬ ಯಾರೋ ಒಬ್ಬರು ತೊಗೊತಾರೆ. ಅರ್ಥ ಆಯ್ತಾ ಬೇಸಿಕ್ಸ್ ಇದ್ರದ್ದು. ಅದಾದಮೇಲೆ ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್, ಇದು ಸಿಮಿಲರ್. ಇಟ್ಸ್ ದ ವ್ಯಾಲ್ಯೂ ಯು ಗೆಟ್ ಆಫ್ಟರ್ ಯು ಬೈ ಆ್ಯಂಡ್ ಸೆಲ್ ಎ ಸ್ಟಾಕ್. ಅಂತಂದರೆ ನೀವು ಒಂದು ಸ್ಟಾಕ್ ಬೈ ಮಾಡಾದ್ಮೇಲೆ ಬೈ ಮಾಡಿ ಸೆಲ್ ಮಾಡ್ತೀರಲ್ವಾ, ಅದಾದಮೇಲೆ ನಿಮ್ಗೇನು ಅದರಿಂದ ಸಿಗುತ್ತೆ ಗೊತ್ತಾ, ಇದು ಪಾಸಿಟಿವ್ ಆಗಿ ಸಿಗ್ಬೋದು, ಇಲ್ಲ ನೆಗೆಟಿವ್ ಆಗಿ ಸಿಗ್ಬೋದು. ಆ ವ್ಯಾಲ್ಯೂ ದಟ್ ಈಸ್ ನಥಿಂಗ್ ಬಟ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಅದು ದಟ್ಸ್ ನಾಟ್ ಗ್ಯಾರಂಟೆಡ್. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಯಾವುದೇ ಫೀಲ್ಡಲ್ಲಿ ನಥಿಂಗ್ ಈಸ್ ಗ್ಯಾರಂಟೆಡ್. ಎವ್ರಿ ಬಿಸ್ನೆಸ್ ಇಸ್ ಎ ರಿಸ್ಕ್ ಅಲ್ವಾ. ಆಮೇಲೆ ಇನ್ನೊಂದು, ಕೀಪ್ ಇನ್ ಮೈಂಡ್ ದಟ್ ಇಫ್ ಯು ಆರ್ ಮೇಕಿಂಗ್ ಪ್ರಾಫಿಟ್ ಇಟ್ಸ್ ಸಮ್ ಒನ್ ಎಲ್ಸ್ ಲಾಸ್. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ತಲ್ಲ ಇಟ್ಕೊಳ್ಳಿ. ನೀವು ಪ್ರಾಫಿಟ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಬ್ಬ ಯಾರೋ ಲಾಸ್ ಮಾಡ್ಕೊಂಡಿರ್ತಾನೆ. ಆ್ಯಂಡ್ ಇದು ಅಷ್ಟೇ, ಇಫ್ ಯು ಆರ್ ಮೇಕಿಂಗ್ ಲಾಸ್ ದೆನ್ ಇಟ್ಸ್ ಸಮ್ ಒನ್ ಎಲ್ಸ್ ಪ್ರಾಫಿಟ್. ಅಂದರೆ ನೀವು ಲಾಸ್ ಮಾಡಿದ್ದೀರಾ ಅಂದರೆ ಇನ್ನೊಬ್ಬ ಯಾರೋ ಪ್ರಾಫಿಟ್ ಮಾಡಿರ್ತಾನೆ ಅಲ್ವಾ. ಇವಾಗ ಅವ್ನು ಯಾರೋ ಕಡಿಮೆ ಕೊಟ್ಟು, ಇವಾಗ ಲಾಸಲ್ಲಿ ಕಡಿಮೆ ಯಾರೋ ಲಾಸ್ ಆಗಿರ್ತಾನೆ, ಅವ್ನು ಲಾಸ್ ಆಗಿರೋದಕ್ಕೆಲ್ಲ ನೀವು ಪ್ರಾಫಿಟ್ ಮಾಡೋಕ್ಕಾಗೋದು. ಇವಾಗ ಅವನು ಪ್ರಾಫಿಟ್ ಮಾಡ್ದ, ನೀವು ಪ್ರಾಫಿಟ್ ಮಾಡೋದು, ಎಲ್ಲರೂ ಪ್ರಾಫಿಟ್ ಮಾಡೋದು ಅಂದರೆ ಸ್ಟಾಕ್ ಮಾರ್ಕೆಟಿಂಗ್ ರನ್ ಆಗುತ್ತೆ. ಅರ್ಥ ಮಾಡ್ಕೊಂಡು ಮಾರ್ಕೆಟಿಂಗ್ ರನ್ ಆಗುತ್ತೆ. ಎಲ್ಲರೂ ಪ್ರಾಫಿಟ್ ಮಾಡಿದ್ರೆ ಹಂಗಾಗಲ್ಲ. ಸೊ ಇನ್ನೊಬ್ರದ್ದು ಲಾಸು ನಿಮ್ಮ ಪ್ರಾಫಿಟು, ಇನ್ನೊಬ್ರದ್ದು ಪ್ರಾಫಿಟ್ ನಿಮ್ಮದು ಪ್ರಾಫಿಟ್, ಇನ್ನೊಬ್ರದ್ದು ಲಾಸು. ಸಿಂಪಲ್ ಕಾನ್ಸೆಪ್ಟ್, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಮುಂದಕ್ಕೆ. ಆ್ಯಂಡ್ ನೆಕ್ಸ್ಟ್, ಸೊ ಇನ್ ಟ್ರೇಡಿಂಗ್ ಯು ವಿಲ್ ಬಿ ಚಾಲೆಂಜಿಂಗ್ ಅಗೇನೆಸ್ಟ್ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಪೀಪಲ್ಸ್. ಅಂದರೆ ಮಾರ್ಕೆಟಲ್ಲಿ ಯಾರೋ ಲಾಸ್ ಆಗಬೇಕು ಅಂತ ಬರಲ್ಲ. ಫಸ್ಟ್ ಪಾಯಿಂಟ್ ಗ್ಯಾಪ್ನ ಕೊಡಿ. ಯಾರೋ ಲಾಸ್ ಆಗಬೇಕು ಅಂತ ಬರಲ್ಲ, ಎಲ್ಲ ಪ್ರಾಫಿಟ್ ಮಾಡಬೇಕು ಅಂತಲೇ ಮಾರ್ಕೆಟಲ್ಲಿ ಬರೋದು. ಕರೆಕ್ಟಾ? ಸೊ ನೀವು ಅವ್ರಿಗಿಂತ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು, ಅವ್ರಿಗಿಂತ ಫಾಸ್ಟ್ ಇರಬೇಕು, ಅವ್ರಿಗಿಂತ ನಾಲೆಜ್ ಕಲ್ತಿರಬೇಕು. ಅದಕ್ಕೆ ಹೇಳಿದ್ದು ಇವರು ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಆಗಿರೋ ಸ್ಮಾರ್ಟೆಸ್ಟ್ ಪೀಪಲ್. ಸೊ ಎಲ್ಲರೂ ಪ್ರಾಫಿಟ್ ಮಾಡೋಕ್ಕೆ ಬರೋದು, ಯಾರು ಲಾಸ್ ಮಾಡಬೇಕು ಅಂತ ಸ್ಟಾಕ್ ಮಾರ್ಕೆಟ್ಗೆ ಯಾರು ಬರಲ್ಲ. ಅರ್ಥ ಆಯ್ತಾ? ಸೊ ನೀವು ಏನು ಪ್ರಾಫಿಟ್ ಆರ್ ಲಾಸ್ ಅಂತ ಏನು ಹೇಳ್ತೀರಿ ಗೊತ್ತಾ? ಸೊ ಇದೆ. ಆ್ಯಂಡ್ ಇದು ಹೇಳ್ದಂಗೆ ಈ ಪಾಯಿಂಟ್ನಂತೂ ಗ್ಯಾಪ್ ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಇವೆರಡು ಲೈನ್, ಬೇರೆಯವ್ರ ಲಾಸು ನಿಮ್ಮ ಪ್ರಾಫಿಟು, ನಿಮ್ಮ ಪ್ರಾಫಿಟ್ ಬೇರೆಯವ್ರ ಲಾಸ್. ಓಕೆನಾ? ಇದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂತಂದರೆ ಏನು, ಲಾಂಗ್ ಟರ್ಮ್ ಅಂತಂದರೆ ಏನು? ಶಾರ್ಟ್ ಟರ್ಮ್ ಅಂತಂದರೆ ಇಂಟ್ರಾಡೇ ಟ್ರೇಡಿಂಗ್. ನೋಡಿ ಇದೆಯಲ್ಲ ಶಾರ್ಟ್ ಟರ್ಮ್ ಅಂತಂದರೆ ಇಂಟ್ರಾಡೇ ಟ್ರೇಡಿಂಗ್ ಆರ್ ಡೇ ಟ್ರೇಡಿಂಗ್ ಅಂತೀರಿ. ಅಂತಂದರೆ ಮಾರ್ಕೆಟ್ ಓಪನ್ ಆಗೋದು ನಮ್ಮದು 9:15ಗೆ ಓಪನ್ ಆಗುತ್ತೆ. ಪ್ರೀ ಮಾರ್ಕೆಟ್ 9 o'clockಗೆ ಓಪನ್ ಆಗುತ್ತೆ. 9:15ಗೆ ನಮ್ಗೆ ಆ್ಯಕ್ಚುಲ್ ಮಾರ್ಕೆಟ್ ಓಪನ್ ಆಗುತ್ತೆ. ನಾವು ಟ್ರೇಡರ್ಸ್ ಟ್ರೇಡ್ ಮಾಡೋಕ್ಕಾಗುತ್ತೆ 9:15 ಆದಮೇಲೆ. 9:15ಇಂದ 9:15 to 3:30ವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್. ಸೊ ನೀವು ಅಷ್ಟು ಬೆಳಗ್ಗೆ ಏನು ತೊಗೊಂಡಿರ್ತೀರಿ ಗೊತ್ತಾ ಶೇರ್ಸು ಇಂಟ್ರಾಡೇಲಿ, ಡೇ ಟ್ರೇಡಿಂಗ್, ಅದನ್ನು ಎಂಡ್ ಆಫ್ ದ ಡೇ ನೀವು ಕ್ಲೋಸ್ ಮಾಡಲೇಬೇಕು. ನೀವು ಕ್ಲೋಸ್ ಮಾಡಿಲ್ಲ ಅಂದರೆ ಬ್ರೋಕರ್ಸ್, ನಿಮ್ಮೇನು ಬ್ರೋಕರ್ಸ್ ಡಿಮ್ಯಾಟ್ ಅಕೌಂಟ್ ಬ್ರೋಕರ್ಸ್ ಇರ್ತಾರಲ್ವ, ಅವರು ಆಟೋಮೆಟಿಕ್ ಸ್ಕ್ವೇರ್ ಆಫ್ ಮಾಡಿಬಿಡ್ತಾರೆ, ಅಂದರೆ ಆಟೋಮೆಟಿಕ್ ಟ್ರೇಡ್ ಕ್ಲೋಸ್ ಮಾಡ್ತಾರೆ. ಬಟ್ ಲಾಂಗ್ ಟರ್ಮ್ ಅಂತಂದರೆ ಹೋಲ್ಡಿಂಗ್ ದ ಸ್ಟಾಕ್ ಫಾರ್ ಲಾಂಗರ್ ಡ್ಯೂರೇಷನ್. 1 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, 3 ವರ್ಷ ಆಗ್ಬೋದು, 5 ವರ್ಷ, 10 ವರ್ಷ ಆಗ್ಬೋದು, ಡಿಪೆಂಡ್ಸ್. ಅದು ನಿಮ್ಮ ಕೆಪಾಸಿಟಿ, ನಿಮ್ಮ ಕೆಪಬಿಲಿಟಿ, ನಿಮ್ಮ ನಾಲೆಜ್ ಮೇಲೆ. ಓಕೆ, ಲಾಂಗ್ ಟರ್ಮ್ ಅಂತ ಅದು. ಆಮೇಲೆ ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಇಂಟ್ರಾಡೇನೇ ಕ್ಲೋಸ್ ಮಾಡಬೇಕು ಅನ್ನೋದೇನಿಲ್ಲ. ಅದರಲ್ಲಿ ನಿಮಗೆ BTST ಅಂತ ಇದೆ, ಅಂದರೆ ಬೈ ಟುಡೇ ಸೆಲ್ ಟುಮಾರೋ, ಅಂದರೆ ಇವತ್ತು ತೊಗೊಂಡು ನಾಳೆನೂ ಸೆಲ್ ಮಾಡ್ಬೋದು. ಆ್ಯಕ್ಚುಲಿ ಅದು ನಾಳೆ ಎಕ್ಸ್ಪೈರಿ ಡೇ ಟ್ರೇಡಿಂಗ್ ಮಾಡ್ತಾರೆ, ಎಕ್ಸ್ಪೈರಿ ಟ್ರೇಡಿಂಗ್ ಅಂತಂತಾರೆ. ಅಂದರೆ ಹೆಂಗೆ ಗೊತ್ತಾ, ಇವಾಗ ಎಕ್ಸ್ಪೈರಿ ಅಂತಂದರೆ ಸಮ್ ಕಾಂಟ್ರಾಕ್ಟ್ಸ್, ಡೆರಿವೇಟ್ಸಲ್ಲಿ ಕಾಂಟ್ರಾಕ್ಟ್ಸ್ ಇರುತ್ತೆ. ಅದೆಲ್ಲ ನಿಮಗೆ ವಿಡಿಯೋ ಡೀಟೇಲಾಗಿ ಬರಲ್ಲ, ಸುಮ್ಮನೆ ಜಸ್ಟ್ ಆಸ್ ಎ ರೆಫರೆನ್ಸ್ ತಿಳ್ಕೊಳ್ಳಿ. ಅದನ್ನು ನೆಕ್ಸ್ಟ್ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಆ ಎಕ್ಸ್ಪೈರಿ ಗಂಟ. ಎಕ್ಸಾಂಪಲ್ ನಾವು ಬ್ಯಾಂಕ್ ನಿಫ್ಟಿಗೆ ಬಂದರೆ, ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ಲಿ ಎಕ್ಸ್ಪೈರಿ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಮಂಡೆಯಿಂದ ಅಂದ್ಕೊಳ್ಳಿ, ಈ ಮಂಡೇ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ನೆಕ್ಸ್ಟ್ ಮಂಡೇ ಎಕ್ಸ್ಪೈರಿ ಆಗುತ್ತೆ. ಸೊ ನೆಕ್ಸ್ಟ್ ಮಂಡೇ ಅಂತೀನಿ, ನೆಕ್ಸ್ಟ್ ಯಾವ ಸಾಟರ್ಡೆ ಎಕ್ಸ್ಪೈರಿ ಆಗುತ್ತೆ. ಸೊ ತಿರ್ಗಾ ಮಂಡೆಯಿಂದ ಹೊಸ ಸಾಟರ್ಡೆ ಅಂತೀನಿ, ಫ್ರೈಡೇ ಅಂತ. ಇವಾಗ ಮಂಡೇ ಸ್ಟಾರ್ಟ್ ಆದರೆ ಫ್ರೈಡೇ ಕ್ಲೋಸ್ ಆಗುತ್ತೆ ಎಕ್ಸ್ಪೈರಿ. ಫ್ರೈಡೇ ವಿಲ್ ಬಿ ಎಕ್ಸ್ಪೈರಿ. ಅಂದರೆ ಆಪ್ಷನ್ ಪ್ರೀಮಿಯಮ್ ಏನಿರುತ್ತೆ ಅದೆಲ್ಲ 0 ಆಗುತ್ತೆ. ನಿಮ್ಗೆ ಇದು ಹೇಳಿದ್ರೆ ಅರ್ಥ ಆಗಲ್ಲ ಇವಾಗ, ಅದನ್ನು ನಾನು ಮುಂದಕ್ಕೆ ಹೇಳ್ತೀನಿ, ಮುಂದೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಬಟ್ ಆಸ್ ಎ ರೆಫರೆನ್ಸ್ ಇಷ್ಟನ್ನು ಮಾತ್ರ ತಿಳ್ಕೊಳ್ಳಿ, ಓಕೆನಾ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಆಯಿತು. ಅದಾದಮೇಲೆ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು? ಟ್ರೇಡಿಂಗು ಮತ್ತು ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು ಇದನ್ನು ತಿಳ್ಕೊಳ್ಳಿ. ಸೊ ಟ್ರೇಡಿಂಗಲ್ಲಿ ನಿಮ್ಗೆ ಇಂಟ್ರಾಡೇ ಟ್ರೇಡಿಂಗ್ ಇದೆ, ಇನ್ವೆಸ್ಟ್ಮೆಂಟ್ಸು ಲಾಂಗ್ ಟರ್ಮ್ ಟ್ರೇಡಿಂಗ್. ಓಕೆನಾ? ಇಂಟ್ರಾಡೇ ಟ್ರೇಡಿಂಗ್ ಹೇಳಿದೆ ಪ್ರೀವಿಯಸ್, ಇವಾಗ ಅಂದರೆ ಅವತ್ತು ತೊಗೊಂಡು ಅವತ್ತೇ ಸೆಲ್ ಮಾಡಬೇಕು. ಲಾಂಗ್ ಟರ್ಮ್ ಅಂದರೆ ಹೋಲ್ಡ್ ಮಾಡೋದು ತುಂಬ ದಿವಸಕ್ಕೆ.
ಆಮೇಲೆ ನಿಮಗೆ ಟ್ರೇಡಿಂಗಲ್ಲಿ ವಿ ಟ್ರೇಡ್ ಬೇಸ್ಡ್ ಆನ್ ಟೆಕ್ನಿಕಲ್ ಅನಾಲಿಸಿಸ್, ಅಂದರೆ ಪ್ರೈಸ್ ಮೂಮೆಂಟ್ಸ್ ನೋಡಿ ನಾವು ಟ್ರೇಡ್ ಮಾಡ್ತೀರಿ ಡೈಲಿ. ಇಂಟ್ರಾಡೇ ಟ್ರೇಡಿಂಗಲ್ಲಿ ನಾವು ಪ್ರೈಸ್ ಮೂಮೆಂಟ್ಸ್ ನೋಡಿ ಟ್ರೇಡ್ ಮಾಡ್ತೀರಿ. ಬಟ್ ನೀವು ಲಾಂಗ್ ಟರ್ಮ್ ನೋಡಬೇಕಂತಂದರೆ ನೀವು ನೋಡಬೇಕಾದ್ರೆ ಫಂಡಮೆಂಟಲ್ಸ್ ಕಂಪ್ನಿದು. ಯಾಕಂದ್ರೆ ನೀವು ಲಾಂಗ್ ಟರ್ಮ್ ನೋಡ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ಸ್ಗೆ, ಫಂಡಮೆಂಟಲ್ಸ್ ನೋಡಬೇಕು. ಕಂಪ್ನಿ ಹೆಂಗೆ ಪ್ರಾಫಿಟಲ್ಲಿ ಇದೆಯಾ, ಲಾಸಲ್ಲಿ ಇದೆಯಾ, ಓಕೆನಾ. ಸೊ ಈ ಮಂತ್ ಎಷ್ಟು ಪ್ರಾಫಿಟ್ ಮಾಡ್ತು, ಇದು ಈ ಇಯರ್ ಎಂಡ್ ಫೈನಾನ್ಷಿಯಲ್ ಎಷ್ಟು ಪ್ರಾಫಿಟ್ ಮಾಡ್ತು, ಮತ್ತು ಎಂಪ್ಲಾಯ್ಗೆ ಏನೋ ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತು, ಸಮಾಜಕ್ಕೆ ಏನದು ಕೊಡ್ತು ಆ ಕಂಪನಿ. ಸೊ ಎಲ್ಲ ಪಾಸಿಟಿವ್ ಇತ್ತು ಅಂದರೆ ಚೆನ್ನಾಗಿ ನಡೀತಾ ಇದೆ ಕಂಪನಿ. ಎಕ್ಸಾಂಪಲ್ ರಿಲಯನ್ಸ್ ತೊಗೊಳ್ಳಿ, ರಿಲಯನ್ಸ್ ಟಾಟಾ ಪವರ್ ತೊಗೊಳ್ಳಿ, ಟಾಟಾ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ ಟಾಟಾದು. ನಾನು ಟಾಟಾ ಪವರ್ ನಾನು ನೋಡಿದಾಗ 32-36 ರೂಪೀಸ್ ಇತ್ತು, ಇವಾಗ 200-300 ಓಡ್ತಾ ಇದೆ. ಹಂಗೆ ಒಳ್ಳೊಳ್ಳೆ ಕಂಪನಿ ಮೇಲೆ ರಿಸರ್ಚ್ ಫಂಡಮೆಂಟಲ್ಸ್ ನೋಡಬೇಕು ಅನ್ನೋದು ಅದಕ್ಕೆ. ಯಾಕಂದ್ರೆ ಟಾಟಾ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಕಡೆ ಇಟ್ ಈಸ್ ಅ ಸಕ್ಸಸ್ಫುಲ್ ರನ್ನಿಂಗ್ ಕಂಪನಿ ಟಾಟಾ, ಓಕೆನಾ. ನೆಕ್ಸ್ಟು ನಿಮಗೆ ಇಂಟ್ರಾಡೇಯಲ್ಲಿ ಲೆಸ್ ಕ್ಯಾಪಿಟಲ್ ಸಾಕು, ನಿಮ್ಮ ಕಡಿಮೆ ಕ್ಯಾಪಿಟಲಲ್ಲೂ ನೀವು ಟ್ರೇಡ್ ಮಾಡ್ಬೋದು. ಏನಕ್ಕೆ ನಿಮ್ಗೆ ಲೆವರೇಜ್ ಕೊಡ್ತಾರೆ ಅಂತಂದರೆ, ನಿಮ್ಮ ಹತ್ರ ₹1 ಇತ್ತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ₹10 ಅಷ್ಟು ನೀವು ಬೈ ಮಾಡ್ಬೋದು. ಅದನ್ನ ಲಿವರೇಜ್ ಅಂತಾರೆ. ಎಕ್ಸಾಂಪಲ್ ಸಾಲ ಅಂದ್ಕೊಳ್ಳಿ, ಇನ್ನು ₹9 ಆಗೋಷ್ಟು ಅವರೇ ಕೊಡ್ತಾರೆ ನಿಮಗೆ ತೊಗೊಳಕ್ಕೆ. ಬಟ್ ನೀವು ಅದೇ ಲಾಂಗ್ ಟರ್ಮಿಗೆ ಬಂದರೆ, ಲಾಂಗ್ ಇನ್ವೆಸ್ಟ್ಮೆಂಟ್ಸಲ್ಲಿ ಬಂದರೆ ನಿಮಗೆ ಲೆವರೇಜ್ ಇರೋಲ್ಲ. ₹1 ಅಂದರೆ ₹1 ನೀವು ಶೇರ್ ತೊಗೋಬೇಕು, ಪ್ರಾಫಿಟ್ ಆದರೆ ಅಷ್ಟೇ ಆಗೋದು. ಬಟ್ ಇಂಟ್ರಾಡೇಲಿ ₹1 ತೊಗೊಂಡಿರ್ತೀರ, ₹1 ಮೇಲೋಗಿರುತ್ತೆ, ಸರಿನಾ, ₹1 ಮೇಲೋಗಿರುತ್ತೆ. ಸೊ ನೀವು ₹1 10 ಅಷ್ಟು ತೊಗೊಂಡಿರ್ತೀರ, ಸೊ ನಿಮ್ಮ ಪ್ರಾಫಿಟ್ ₹10 ಆಗುತ್ತೆ. ಬಟ್ ಇಂಟ್ರಾಡೇ ಇದು ಇನ್ವೆಸ್ಟ್ಮೆಂಟ್ಸಲ್ಲಿ ಲಾಂಗ್ ಟರ್ಮ್ ಹೋಲ್ಡಿಂಗಲ್ಲಿ ಹಿಂಗೆ ₹1 to ₹1 ಮೇಲೋದ್ರೆ ₹1, ನಿಮ್ಮ ಪ್ರಾಫಿಟ್ ₹1, ₹2, ₹1. ಅರ್ಥ ಆಯ್ತಾ? ಆ್ಯಂಡ್ ಇದು ನೋಡಿ, ಈ ಕಾನ್ಸೆಪ್ಟ್ ಒಂದು ಅರ್ಥ ಮಾಡ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಪ್ರೊಫೆಷನ್ಗೆ ಇಳಿಬೇಕು, ಅದು ಟ್ರೇಡಲ್ಲಿ ಇರಬೇಕು, ಇನ್ವೆಸ್ಟ್ಮೆಂಟ್ ಇರಬೇಕಾ, ಇದರಲ್ಲೇ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಏನಿದೆ, ಇಯರ್ ಲೆಸ್ ಕ್ಯಾಪಿಟಲ್ ಹೈ ರಿಸ್ಕ್ ಹೈ ಪ್ರಾಫಿಟ್. ಅಂದರೆ ನಿಮಗೆ ಕ್ಯಾಪಿಟಲ್ ಕಡಿಮೆ ಬೇಕು, ರಿಸ್ಕ್ ತುಂಬ ಇದೆ ಇಂಟ್ರಾಡೇಲಿ. ಯಾಕಂದ್ರೆ ಅವತ್ತು ತೊಗೊಂಡು ಅವತ್ತೇ ಸೆಲ್ ಮಾಡಬೇಕು, ಲಾಸಲ್ಲಿದ್ದರೆ ಸೆಲ್ ಮಾಡಬೇಕು. ಪ್ರಾಫಿಟ್ ಬರ್ತೀನಿ ಬರೋಗಂಟೆ ಕಾಯ್ತೀನಿ ಅಂದರೆ ಕಾಯೋಕ್ಕಾಗಲ್ಲ, ಅವತ್ತೇ ತೊಗೊಂಡು ಅವತ್ತೇ ಸೆಲ್ ಮಾಡಬೇಕು. ಪ್ರಾಫಿಟ್ ಜಾಸ್ತಿ ಇದೆ, ಹೋದ್ರೆ ಒಂದು ಮಾರ್ಕೆಟ್ ಎಲ್ಲಿ ಗಂಟೆ ಟಚ್ ಆಗಲಿ ಬುಕ್ ಮಾಡ್ಕೊಂಬಂದು ನೀವು. ಹೈ ರಿಸ್ಕ್ ಹೈ ಪ್ರಾಫಿಟ್, ಬಟ್ ಲೆಸ್ ಕ್ಯಾಪಿಟಲ್ ಬೇಕು. ಬಟ್ ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ಸಲ್ಲಿ ನಿಮಗೆ ಯೂಜ್ ಕ್ಯಾಪಿಟಲ್ ಬೇಕು. ಯಾಕಂದರೆ ನಿಮಗೆ ಲೆವರೇಜೇ ಕೊಡಲ್ಲ, ನೀವು ₹1 ಬೈ ಮಾಡೋಕ್ಕಾಗೋದು. ಆ್ಯಂಡ್ ಲೆಸ್ ರಿಸ್ಕ್, ಯಾಕಂದರೆ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತಾಯಿದ್ದೀರಾ. ಇವಾಗ ಒಂದು ಕಂಪನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ, ಕಾಣಿಸಲ್ಲ ಅಂದ್ಕೊತೀನಿ, ಎಲ್ಲ ಇಟ್ಕೊತೀನಿ. ಸೊ ಎಲ್ಲನೂ ಕಾಣಿಸಲ್ವಲ್ಲ. ಸೊ ಇದು ನೀವು ಒಂದು ಕಂಪನಿದು ಚಾರ್ಟು. ಸೊ ಮಾರ್ಕೆಟ್ ಇಲ್ಲೆಲ್ಲ ಟ್ರೇಡ್ ಆಗ್ತಾ ಇರುತ್ತೆ, ನೀವು ಪ್ರೈಸಲ್ಲಿ ತೊಗೊತೀರಾ ಅಂದ್ಕೊಳ್ಳಿ, ನಿಮ್ಮ ಟಾರ್ಗೆಟ್ ಇಲ್ಲೆಲ್ಲ ಇರುತ್ತೆ, ಲಾಂಗ್ ಟರ್ಮ್ ತೊಗೊಂಡಿರ್ತೀರ. ಇಂಟ್ರಾಡೇಯಲ್ಲಿ ಇವಾಗ ತೊಗೊಂಡಿರ್ತೀರ, ಇಲ್ಲ ಕೆಳಗಡೆ ಬಿದ್ದುಬಿಡುತ್ತೆ, ಬಟ್ 3:30 ಆಗೋಯ್ತು ಅಂದ್ಕೊಳ್ಳಿ, ಮಾರ್ಕೆಟ್ ಕ್ಲೋಸ್ ಆಗೋಗುತ್ತೆ. ಸೊ ನೀವು ಲಾಸ್ ಬುಕ್ ಮಾಡಬೇಕು. ಇಂಟ್ರಾಡೇ ಇನ್ವೆಸ್ಟ್ಮೆಂಟ್ಸಲ್ಲಿ ಹಂಗಲ್ಲ, ಹಿಂಗಿತ್ತ ಕೆಳಗಡೆ ಬಿತ್ತ ಬೀಳಲಿ ಬಿಡಿ. ಮಾರ್ಕೆಟ್ ಯಾವ್ದು ನೀವು ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಯಾವುದೋ ಡಮ್ಮಿ ಕಂಪ್ನಿನಂತ ಇನ್ವೆಸ್ಟ್ ಮಾಡಲ್ಲ, ರಿಸರ್ಚ್ ಮಾಡಿ ಫಂಡಮೆಂಟಲ್ಸ್ ನೋಡಿ ಇನ್ವೆಸ್ಟ್ ಮಾಡಿರ್ತೀರ. ಸೊ ಯಾವುದೇ ಅಂತಕ್ಕ ಒಳ್ಳೆ ಕಂಪನಿಗಳು ಏನು ಓಪನ್ ಪ್ರೈಸ್ ಆಗಿದೆ ಗೊತ್ತಾ, ಝೀರೋಗೆ ಬಿದ್ದೋಗಲ್ಲ, ಡೈರೆಕ್ಟ್ ಬಂದು ಝೀರೋಗೆ ಬಿದ್ದೋಗಲ್ಲ. ಈ ಬೀಳ್ಬೋದು ಕೆಳಗಡೆ, ತಿರ್ಗಾ ಸ್ವಲ್ಪ ನಿಧಾನಕ್ಕೆ ಮೇಲೋಗುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ಸಲ್ಲಿ ಹೋಲ್ಡ್ ಮಾಡಿದ್ರೆ ನೀವು ಪ್ರಾಫಿಟೇಬಲ್. ಸೊ ಅದಕ್ಕೆ ಬಿಸ್ನೆಸ್ಸು ಮತ್ತು ಈ ವರ್ಕಿಂಗ್ ಇರ್ತಾರಲ್ಲ, ವರ್ಕಿಂಗ್ ಅಂದರೆ ಕಂಪ್ನಿಯಲ್ಲಿ 9 to 5 ಜಾಬ್ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅಂಥವರೆಲ್ಲ ಆ್ಯಕ್ಚುಲಿ ಮಾಡೋದು ಇನ್ವೆಸ್ಟ್ಮೆಂಟ್ಸ್. ಯಾರು ಟ್ರೇಡಿಂಗ್ ಮಾಡೋದು ಅಂದರೆ ಫುಲ್ ಟೈಮ್ ಯಾರು ಇದರಲ್ಲೇ ಪ್ರೊಫೆಷನ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಗೊತ್ತಾ, ಅವರು ಟ್ರೇಡಿಂಗಿಗೆ ಇಳಿತಾರೆ. ಓಕೆ, ಸೊ ಇಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ಆಮೇಲೆ ಲಾಸ್ಟ್ ಟಾಪಿಕ್ ಏನು ಅಂತಂದರೆ, ಏನೆಲ್ಲ ನಾವು ಟ್ರೇಡ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನೋ, ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಕಲ್ತ್ರಿ. ಏನೆಲ್ಲ ಟ್ರೇಡ್ ಬಂದ ಸ್ಟಾಕ್ ಮಾರ್ಕೆಟಲ್ಲಿ? ಒಂದು ಸ್ಟಾಕ್ಸ್ ಟ್ರೇಡ್ ಮಾಡ್ಬೋದು, ಇಂಡೆಕ್ಸ್ ಟ್ರೇಡ್ ಮಾಡ್ಬೋದು, ಕಮಾಡಿಟೀಸ್ ಟ್ರೇಡ್ ಮಾಡ್ಬೋದು, ಕರೆನ್ಸಿ ಟ್ರೇಡ್ ಮಾಡ್ಬೋದು. ನಿಮ್ಗೆ ಇಷ್ಟು ಆಪ್ಷನ್ ಇದ್ರೆ ಟ್ರೇಡ್ ಮಾಡೋಕ್ಕೆ. ಸ್ಟಾಕ್ಸ್ ಅಂತಂದರೆ ಏನು? ವಿ ಕ್ಯಾನ್ ಟ್ರೇಡ್ ಇನ್ ರಿಲಯನ್ಸ್, HDFC ಬ್ಯಾಂಕು, ಟಾಟಾ ಪವರು, ಇದನ್ನೆಲ್ಲ ಸ್ಟಾಕ್ ಅಂತೀರಿ. ಅರ್ಥ ಆಯ್ತಾ? ರಿಲಯನ್ಸು, HDFC ಬ್ಯಾಂಕ್ ಇವೆಲ್ಲ ಸ್ಟಾಕ್ಸು. ಈ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತೀರಿ. ಅದೇ ಇಂಡೆಕ್ಸ್ ಅಂತಂದರೆ ಏನು? ಇಂಡೆಕ್ಸ್ ಅಂತಂದರೆ ಇವಾಗ ನಾವು ಇವಾಗ ಇಂಡೆಕ್ಸ್ ಬಂದು ನಿಮಗೆ ಡೆರಿವೇಟಿವ್ಸ್ ಬರುತ್ತೆ. ಅಂದರೆ ಇದು ಆಪ್ಷನ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತೀರಿ ಇಂಡೆಕ್ಸ್ನ. ಇದರ ಹೆಂಗೆ ಟ್ರೇಡ್ ಮಾಡೋದು ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಎಲ್ಲ ನೀವು ಟ್ರೇಡ್ ಮಾಡಬೇಕು. ಹೆಂಗೆ ಅಂದರೆ, ಬ್ಯಾಂಕ್ ನಿಫ್ಟಿ ಅಂತಂದರೆ ಏನು?
ಎಲ್ಲ ಬ್ಯಾಂಕ್ ಸೆಕ್ಷನ್ ಇದೆ ಗೊತ್ತಾ, ಎಲ್ಲ ಬ್ಯಾಂಕ್ದು ವೇಟೇಜ್ ಅಂದರೆ ಎಲ್ಲ ಬ್ಯಾಂಕ್ ಕಂಪೇರ್ ಮಾಡಿ ಒಂದು ಬ್ಯಾಂಕ್ ನಿಫ್ಟಿ ಅಂತ ಮಾಡಿದ್ದಾರೆ. ಸೊ ಎಲ್ಲ ಬ್ಯಾಂಕ್ ಹೆಂಗೆ ಮೂವ್ ಆಗುತ್ತೋ ಅವರೇಜು ಅದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಮೂವ್ ಆಗುತ್ತೆ. ಎವ್ರಿ ಆ್ಯಕ್ಟಿವ್ ಪೀಪಲ್ಸ್ ಇದ್ದಾರೆ ಬ್ಯಾಂಕ್ ನಿಫ್ಟಿಯಲ್ಲಿ. ಡೈಲಿ ಜಾಸ್ತಿ ಟ್ರೇಡಿಂಗ್ ನಡೆಯೋದೆ ಬ್ಯಾಂಕ್ ನಿಫ್ಟಿಯಲ್ಲಿ, ನಮ್ಮ ಇದರಲ್ಲಿ. ಓಕೆನಾ, ಆಪ್ಷನ್ಸಲ್ಲಿ ಜಾಸ್ತಿ ಮಾಡೋದೇ ಬ್ಯಾಂಕ್ ನಿಫ್ಟಿ. ಆ್ಯಂಡ್ ನಿಫ್ಟಿ 50 ಅಂತಂದರೆ ಏನು? ಇವಾಗ ಬ್ಯಾಂಕ್ ನಿಫ್ಟಿ ಅಂದರೆ ಎಲ್ಲ ಬ್ಯಾಂಕ್ ಸೆಕ್ಟರ್ಸು, ಅದೇ ನಿಫ್ಟಿ 50 ಅಂದರೆ ಎಲ್ಲ IT ಸೆಕ್ಟರ್ಸು, IT ಆಗಿರ್ಬೋದು, ಫಾರ್ಮ್ IT ಸೆಕ್ಟರ್ಸು. ಬ್ಯಾಂಕ್ ನಿಫ್ಟಿಯಲ್ಲಿ IT ಸೆಕ್ಟರ್ ಬರುತ್ತೆ. IT ಸೆಕ್ಟರ್ ಅಂದರೆ ಅದು ರಿಲಯನ್ಸು, ಟಾಟಾ ಪವರ್ ಆಗಿರ್ಬೋದು, ಇವಾಗ ಐಷರ್ ಮೋಟರ್ಸ್ ಆಗಿರ್ಬೋದು, UPL ಆಗಿರ್ಬೋದು. ಹಿಂಗೆ ನಿಫ್ಟಿ 50 ನಿಮ್ಗೆ ಈ ಥರ ಬರುತ್ತೆ. ಇದ್ರದ್ದೆಲ್ಲ ವೇಟೇಜ್ ಬಂದು ನಿಫ್ಟಿ, ಇದ್ರದ್ದೆಲ್ಲ ಪ್ರೈಸ್ ಮೂವ್ಮೆಂಟ್ ನೋಡಿ ನಿಫ್ಟಿ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ನ್ಯೂಸ್ ನೋಡಿ, ಇವಾಗ ಎಕ್ಸಾಂಪಲ್ ರಿಲಯನ್ಸ್ ಅಂದ್ಕೊಳ್ಳಿ, ಅವ್ರದ್ದೇನೋ ಇದು ಇವಾಗ ವರ್ಷದ ಫೈನಲ್ ಆ್ಯನ್ಯುವಲ್ ರಿಪೋರ್ಟ್ ಅಂತ ಕೊಡ್ತಾರೆ, ಅಂದರೆ ಕಂಪ್ನಿ ಪ್ರಾಫಿಟ್ ಅಲ್ಲದೆ ಲಾಸಲ್ಲಿ ಇದೆ ಅಂತ. ಆ ಮೀಟಿಂಗ್ ಟೈಮಲ್ಲಿ ನಿಫ್ಟಿ ಇರೋ ಟೈಮಲ್ಲಿ, ಇದು ರಿಲಯನ್ಸ್ ಇರೋ ಟೈಮಲ್ಲಿ ನಿಫ್ಟಿನ ಅಬ್ಸರ್ವ್ ಮಾಡಿ. ಅಲ್ಲೇನೋ ಪಾಸಿಟಿವ್ ನ್ಯೂಸ್ ಗೊತ್ತಾಯಿತು ಅಂದರೆ ನಿಫ್ಟಿ ರಿಲಯನ್ಸಲ್ಲಿ ಪಾಸಿಟಿವ್ ನ್ಯೂಸ್ ಬಂದರೆ ನಿಫ್ಟಿ ಆಟೋಮೆಟಿಕ್ ಮೇಲೆ ಹೋಗುತ್ತೆ. ಸೊ ನಿಫ್ಟಿಯಲ್ಲಿ ಜಾಸ್ತಿ ವೆಯ್ಟೇಜ್ ಇರೋದೇ ರಿಲಯನ್ಸ್ದು, ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ವೆಯ್ಟೇಜ್ ಇರೋದು HDFC ಬ್ಯಾಂಕ್ದು. ಅರ್ಥ ಆಯ್ತಾ? ಆಮೇಲೆ ಕಮಾಡಿಟೀಸ್. ಸೊ ನೀವಿಲ್ಲಿ ಬರೀ ಸ್ಟಾಕ್ಸಲ್ಲೇ ಟ್ರೇಡ್ ಮಾಡೋಕ್ಕೆ ಅಂತಲ್ಲ, ಗೋಲ್ಡು, ಸಿಲ್ವರು, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್, ಇದರಲ್ಲೆಲ್ಲ ಟ್ರೇಡ್ ಮಾಡ್ಬೋದು. ಬಟ್ ಇದರಲ್ಲೆಲ್ಲ ಟ್ರೇಡ್ ಹೆಂಗೆ ಮಾಡ್ತೀರಾ ಅಂದರೆ ಥ್ರೂ ಫ್ಯೂಚರ್ಸ್, ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸಲ್ಲಿ ಮಾಡ್ತೀರಾ. ಕಮಾಡಿಟೀಸ್ ಟ್ರೇಡ್ ಮಾಡ್ಬೋದು. ಇವೆಲ್ಲ ಹೈ ರಿಸ್ಕ್ ಹೈ ಪ್ರಾಫಿಟ್, ಇವೆಲ್ಲ ರಿಸ್ಕು ಹಂಗೆ ಇದೆ, ಪ್ರಾಫಿಟ್ ಹಂಗೆ ಇದೆ. ಇವೆಲ್ಲ ಲಾಟ್ ಸೈಜ್ ಎಷ್ಟು ಬರುತ್ತೆ ನಿಮಗೆ. ಆಪ್ಷನ್ಸ್ ಪರ್ಟಿಕ್ಯುಲರ್ ಆಪ್ಷನ್ ಟಾಪಿಕ್ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು, ಅದು ಟ್ಯೂಟೋರಿಯಲ್ 2 ಅಪ್ಡೇಟ್ ಮಾಡ್ತೀನಿ. ಸೊ ಈ ಟ್ಯೂಟೋರಿಯಲಲ್ಲಿ ಇಷ್ಟು ಬೇಸಿಕ್ ತಿಳ್ಕೊಳ್ಳಿ ಸಾಕು. ಕಮೋಡಿಟೀಸಲ್ಲಿ ನಿಮ್ಮ ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್ ಎಲ್ಲ ಬರುತ್ತೆ. ಅದಾದಮೇಲೆ ಏನು ಬರುತ್ತೆ ಅಂತಂದರೆ ಕರೆನ್ಸಿ ಅಂತ ಏನು, ನಮ್ಮ ಇಂಡಿಯನ್ ಕರೆನ್ಸಿ INR ಗೊತ್ತಲ್ವ, ರುಪೀಸ್, INR, USD INR, ಆಮೇಲೆ GBP USD. ಇದು ರೀಸೆಂಟ್ ಮುಂಚೆ ಇರಲಿಲ್ಲ GBP USD, USD ಅಂದರೆ ಇದು ಫಾರಿನ್ ಮಾರ್ಕೆಟ್ದು, ಫಾರೆಕ್ಸ್ದು. ಬಟ್ ಇವಾಗ ಲಿಸ್ಟ್ ಆಗಿದೆ ಆ್ಯಕ್ಚುಲಿ. ಬಟ್ ಪರ್ಟಿಕ್ಯುಲರ್ ನಮ್ಮ ಇಂಡಿಯನ್ ರಿಜಿಸ್ಟರ್ಡ್ ರೆಗ್ಯುಲೇಟೆಡ್ ಬ್ರೋಕರ್ಸಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಕರೆನ್ಸಿಯಲ್ಲಿ ಮಾಡ್ತೀನಿ ಅಂತಂದರೆ ನಿಮಗೆ USD INR, GBP USD ಸಿಗುತ್ತೆ, USD ಇನ್ನೂ ತುಂಬ ಇದೆ. ಬಟ್ ಏನಂದರೆ ಆ್ಯಕ್ಚುಲಿ ಎಷ್ಟೊಂದು ಕ್ಯಾಪಿಟಲ್ ಕಡಿಮೆ ಇರೋರು ಆಪ್ಷನ್ಸ್ ಮಾಡ್ತಾರೆ, ಆಪ್ಷನ್ ಸೆಲ್ಲರ್ಸ್ ರೈಟರ್ಸು ಇದು ಕರೆನ್ಸಿ ಮಾಡ್ತಾರೆ. ಏನಕ್ಕೆ ಅಂತಂದರೆ ನಿಮಗೆ ಲೆವರೇಜ್ ಜಾಸ್ತಿ ಕೊಡ್ತಾರೆ ಇದ್ರು. ಸೊ ಇದನ್ನೆಲ್ಲ ನಿಮಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಆಲ್ರೆಡಿ ಇವಾಗ ಲೆಂದಿ ಆಯಿತು, ಆಲ್ಮೋಸ್ಟ್ 27 ಮಿನಿಟ್ಸ್ 30 ಮಿನಿಟ್ಸ್ ಆಗಿದೆ. ಸೊ ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಈ PDF ಅಲ್ಲಿ ನೆಕ್ಸ್ಟು ಚಾರ್ಟ್ ಪ್ಯಾಟ್ರನ್ಸ್ ಆಗಲಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ಸ್ ಆಗಲಿ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ದಯವಿಟ್ಟು ಪ್ರಾಫಿಟ್ಗೆ ಏಕದಮ್ ಒಂದು ಬೀಳ್ಬೇಡಿ, ಫಸ್ಟ್ ಕಲೀರಿ, ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮುಂದೆ ಮಾಡಿರುತ್ತೆ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಸೊ ದಯವಿಟ್ಟು ನಿಮ್ಮ ವಿಡಿಯೋದಲ್ಲಿ ಏನಾರ ಒಂದು ಸ್ವಲ್ಪ ನಾಲೆಜ್ ಬಂದಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸೊ ಎಂಡ್ ಆಫ್ ದ ಸೆಷನ್. ಥ್ಯಾಂಕ್ ಯು. ಸೊ ನಾನು ಈ PDF ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಆ್ಯಕ್ಚುಲಿ ಇವತ್ತು ರಜಾ ಇತ್ತು. ಸೊ ನಾಳೆ ಫಾರೆಕ್ಸ್ ಆ್ಯಕ್ಚುಲಿ ನಾನು ಫಂಡೆಡ್ ಚಾಲೆಂಜ್ ತೊಗೊಂಡಿದ್ದೀನಿ. ಫೇಸ್ 1 ಕ್ಲಿಯರ್ ಆಗಿದೆ, ಫೇಸ್ 2 ಅಲ್ಲಿ ಇದ್ದೀನಿ. ಆಲ್ರೆಡಿ ಫೇಸ್ 2 ಅಲ್ಲಿ $82 ಪ್ರಾಫಿಟ್ ಆಗಿದೆ. ಸೊ $156 ಲಿಫ್ಟ್ ಇದೆ. ಸೊ ನಾಳೆ ಮಾರ್ಕೆಟ್ ಓಪನ್ ನೋಡೋಣ, ನಾಳೆ ಏನು ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ, ಅದು ನಾಳೆ ಅಪ್ಡೇಟ್ ಮಾಡ್ತೀನಿ. ಯೂಶಲಿ ಶಾರ್ಟ್ಸು ಟೆಲಿಗ್ರಾಮಲ್ಲಿ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಾಗುತ್ತೆ ಅಂತ. ಎಂಡ್ ಆಫ್ ದ ಡೇ ಒಂದು ವಿಡಿಯೋ ಮಾಡಾಕ್ತೀನಿ, ಎಲ್ಲಿ ತೊಗೊಂಡೆ ಏನು ಎತ್ತ ಅಂತ. ಸೊ ದಯವಿಟ್ಟು ಸ್ಟೇ ಆ್ಯಕ್ಟಿವ್ ಇನ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.